ನಿಮಗೆ ಸಲಹೆ ನೀಡುವ ಪ್ರತಿಯೊಬ್ಬರೂ ನಿಮಗಿಂತ ಶ್ರೇಷ್ಠರಾಗಿರಬೇಕು ಎಂದೇನಿಲ್ಲ. ಕೆಲವೊಮ್ಮೆ ಅವರು ನೀವು ಈಗ ನಡೆಯುತ್ತಿರುವ ದಾರಿಯಲ್ಲಿ ಮೊದಲೇ ನಡೆದಿರಬಹುದು. ಅವರು ಮಾಡಿದ ತಪ್ಪುಗಳನ್ನು ನೀವು ಮಾಡಬಾರದು ಎಂಬ ಕಾಳಜಿಯಿಂದಲೇ ನಿಮಗೆ ದಾರಿ ತೋರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ಜನರು ಸಲಹೆಯನ್ನು ಚುಚ್ಚುಮಾತು ಎಂದು, ಕಾಳಜಿಯನ್ನು ಅನಗತ್ಯ ಹಸ್ತಕ್ಷೇಪ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಜವಾದ ಸತ್ಯ ಏನೆಂದರೆ, ನೀವು ಬೀಳುತ್ತಿರುವುದನ್ನು ಕಂಡು ಸುಮ್ಮನಿರುವವರು ನಿಮ್ಮವರೇ ಆಗಿರಬೇಕು ಎಂದೇನಿಲ್ಲ. ಹಾಗೆಯೇ ನಿಮ್ಮನ್ನು ಸರಿಪಡಿಸಲು ಪ್ರಯತ್ನಿಸುವವರು ನಿಮ್ಮ ಶತ್ರುಗಳೇ ಆಗಿರಬೇಕೆಂದೂ ಇಲ್ಲ. ಯಾಕೆಂದರೆ ಯಾರಿಗಾದರೂ ಸರಿಯಾದ ದಾರಿ ತೋರಿಸುವುದು ತಾನು ದೊಡ್ಡವನು ಎಂದು ಸಾಬೀತುಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಕೆಲವೊಮ್ಮೆ ಅದು ಕೇವಲ ನೀವು ಯಶಸ್ವಿಯಾಗುವುದನ್ನು ನೋಡಿ ಮನಸಾರಿ ಸಂತೋಷ ಪಡಬೇಕೆಂಬ ನಿಸ್ವಾರ್ಥ ಕಾಳಜಿಯಾಗಿರುತ್ತದೆ.